ವಿದ್ಯಾರ್ಥಿಗಳಿಗಾಗಿ ಶಿಕ್ಷಕರ ಪ್ರೇರಣಾದಾಯಕ ಬೀಳ್ಕೊಡುಗೆ ಭಾಷಣ. ವೆಲ್ಕಮ್ ಬ್ಯಾಕ್ ಡುವಾ ಸ್ಟಾರ್ ಕ್ಲಾಸಸ್ ಲರ್ನ್ ವಿತ್ ಅನುಪಮ. ಕನಸುಗಳನ್ನು ಕನಕದಿಂದ ಪಡೆಯಲಾಗದು, ಮನಸ್ಸುಗಳನ್ನು ಮದದಿಂದ ಪಡೆಯಲಾಗದು, ಸಾಧನೆಯನ್ನು ಸೊಕ್ಕಿನಿಂದ ಪಡೆಯಲಾಗದು, ಪ್ರೀತಿಯನ್ನು ಅಹಂಕಾರದಿಂದ ಪಡೆಯಲಾಗದು, ಜ್ಞಾನವನ್ನು ಒಂಟಿಯಾಗಿ ಪಡೆಯಲಾಗದು, ಮುಕ್ತಿಯನ್ನು ಭಕ್ತಿ ಇಲ್ಲದೆ ಪಡೆಯಲಾಗದು, ಗುರುವಿಲ್ಲದೆ ಇದಾವುದನ್ನೂ ಪಡೆಯಲಾಗದು. ಸುಂದರ ಸಮಾರಂಭದ ವೇದಿಕೆಯ ಮೇಲೆ ಆಸೀನರಾದ ಮುಖ್ಯೋಪಾಧ್ಯಾಯರೇ, ನನ್ನ ಸಹೋದ್ಯೋಗಿ ಶಿಕ್ಷಕ ಬಳಗವೇ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿಗಳೇ, ಎಲ್ಲರಿಗೂ ಮುಂಜಾನೆಯ ಶುಭೋದಯ ಹಾಗೂ ಬೀಳ್ಕೊಡುಗೆ ಸಮಾರಂಭಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಕೈ ಮುಗಿದು ಒಳಗೆ ಬಾ ಜ್ಞಾನ ಭಿಕ್ಷುವೇ, ಅರಿವ ಬೆಳಕಿನ ದೇವಾಲಯಕ್ಕೆ. ಪ್ರಪ್ರಥಮವಾಗಿ ನೀವುಗಳು ನಮ್ಮ ಶಾಲೆಗೆ ಬಂದಾಗ ಪುಟ್ಟ ಪುಟ್ಟ ಮಕ್ಕಳು, ಆದರೆ ಈಗ ನೀವೆಲ್ಲರೂ ನಮ್ಮ ಎತ್ತರಕ್ಕೆ ಬೆಳೆದಿದ್ದೀರಿ. ಇದೇ ರೀತಿಯ ಧನಾತ್ಮಕ ಬೆಳವಣಿಗೆ ನಿಮ್ಮ ವಿದ್ಯಾಭ್ಯಾಸದಲ್ಲೂ ಮುಂದುವರಿಯಲಿ ಎಂದು ಆಶಿಸುತ್ತೇನೆ. ಇನ್ನು ನಮ್ಮ ಎಲ್ಲ ಶಿಕ್ಷಕರು ಶಿಕ್ಷಕಿಯರು ನಿಮ್ಮನ್ನು ತಿದ್ದುವ ಸಲುವಾಗಿ ನಿಮ್ಮ ಉತ್ತಮ ಭವಿಷ್ಯದ ದೃಷ್ಟಿಯಿಂದ ನಿಮ್ಮಗಳನ್ನು ದಂಡಿಸಿದ್ದೇವೆ. ಅದಾವುದನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಡಿ, ಏಕೆಂದರೆ ಉಳಿಪೆಟ್ಟು ತಿನ್ನದೆ ಯಾವುದೇ ಕಲ್ಲು ಶಿಲೆಯಾಗುವುದಿಲ್ಲ. ನೀವುಗಳು ಪ್ರೌಢಶಾಲಾ ಹಂತದಿಂದ ಉತ್ತೀರ್ಣರಾಗಿ ಪದವಿ ಪೂರ್ವ ಹಂತಕ್ಕೆ ಶಿಕ್ಷಣಕ್ಕಾಗಿ ಹೋಗುತ್ತಿರುವುದು ನಮ್ಮೆಲ್ಲ ಶಿಕ್ಷಕರಿಗೆ ಹೆಮ್ಮೆಯ ಮತ್ತು ಸಂತೋಷದ ಸಂಗತಿ. ಸಸಿಯು ಎಷ್ಟೇ ಎತ್ತರಕ್ಕೆ ಬೆಳೆದು ಹೆಮ್ಮರವಾದರೂ ಅದು ತನ್ನ ಬೇರುಗಳನ್ನು ಮರೆಯುವುದಿಲ್ಲ. ಹಾಗೆಯೇ ನೀವುಗಳು ಎಷ್ಟೇ ಎತ್ತರಕ್ಕೆ ಬೆಳೆದರೂ ನಿಮ್ಮ ಶಾಲೆ ಹಾಗೂ ನಿಮ್ಮ ಶಿಕ್ಷಕರನ್ನು ಮರೆಯದಿರಿ. ನಿಮ್ಮ ಮುಂದಿನ ದಿನಗಳಲ್ಲಿ ವಿದ್ಯಾಭ್ಯಾಸದಲ್ಲಿ ಏನಾದರೂ ಗೊಂದಲಗಳಿದ್ದರೆ ಸಂಕೋಚ ಪಡದೆ ಕೇಳಿ. ನಾವುಗಳು ಸದಾಕಾಲ ನಿಮ್ಮ ವಿದ್ಯಾಭ್ಯಾಸಕ್ಕೆ ಮಾರ್ಗದರ್ಶಕರಾಗಿರುತ್ತೇವೆ. ಮೊದಲನೆಯದಾಗಿ ನೀವುಗಳು ನಿಮ್ಮ ನಡುವಿನ ಸ್ವತಾರತಮ್ಯದಿಂದ ದೂರವಿರಿ. ನಮ್ಮ ಎಲ್ಲ ಶಿಕ್ಷಕರುಗಳಿಗೆ ನೀವು ಎಲ್ಲ ಮಕ್ಕಳು ಒಂದೇ. ಆದರೆ ಕೆಲವೊಂದು ಸಲ ನೀವುಗಳು ನಮ್ಮನ್ನು ಪ್ರಶ್ನಿಸಿದ್ದೀರಿ, ಯಾಕೆ ಗುರುಗಳೇ ಯಾವಾಗಲೂ ನೀವು ನಮ್ಮ ಕೆಲ ಸ್ನೇಹಿತರನ್ನು ಮಾತ್ರ ಪ್ರಶಂಸಿಸುತ್ತೀರಾ ಎಂದು. ಅದು ನಿಮ್ಮಲ್ಲಿರುವ ಸ್ವತಾರತಮ್ಯವನ್ನು ಪ್ರತಿನಿಧಿಸುತ್ತದೆ. ಅಲ್ಲದೆ ನಿಮ್ಮೆಲ್ಲರಲ್ಲಿ ವಿಭಿನ್ನವಾದ ಕೌಶಲ್ಯಗಳಿವೆ. ನಿಮ್ಮಗಳಲ್ಲಿ ನಮಗೆ ಯಾರೂ ಹೆಚ್ಚು ಅಲ್ಲ, ಕಡಿಮೆಯೂ ಅಲ್ಲ. ಅರಿವೇ ಗುರು ಎನ್ನುವ ಮಾತಿನಂತೆ ನೀವು ಕೇಳಿದ ಪ್ರಶ್ನೆಗೆ ಉತ್ತರವಾಗಿ ನನಗೆ ಒಂದು ಕತೆ ನೆನಪಾಯಿತು. ಹೀಗೆ ಒಂದು ದಿನ ವರ್ಗ ಕೋಣೆಯಲ್ಲಿ ಶಿಕ್ಷಕ ಮತ್ತು ಮಕ್ಕಳ ನಡುವೆ ಇಂತಹದ್ದೊಂದು ಸನ್ನಿವೇಶ ಏರ್ಪಟ್ಟಿತ್ತು. ತರಗತಿಯಲ್ಲಿ ಯಾರು ಅತಿ ಜಾಣರು ಮತ್ತು ಯಾವ ಕಾರಣಕ್ಕೆ ಎಂಬ ಪ್ರಶ್ನೆಗೆ ಉತ್ತರಿಸುವುದು ಶಿಕ್ಷಕರ ಹೊಣೆಗಾರಿಕೆಯಾಗಿತ್ತು. ಅದಕ್ಕೆ ಪ್ರತಿಯಾಗಿ ಗುರುಗಳು ಎಲ್ಲ ಮಕ್ಕಳನ್ನು ಕರೆದುಕೊಂಡು ಸ್ಥಳವೊಂದಕ್ಕೆ ಹೋಗಲು ನಿರ್ಧರಿಸುತ್ತಾರೆ. ಎಲ್ಲ ವಿದ್ಯಾರ್ಥಿಗಳು ಹೆಗಲ ಮೇಲೆ ನಿಚ್ಚಣಿಕೆಯನ್ನು ಹೊತ್ತುಕೊಂಡು ತಮ್ಮನ್ನು ಹಿಂಬಾಲಿಸುವಂತೆ ಶಿಕ್ಷಕರು ಸೂಚಿಸುತ್ತಾರೆ. ಶಿಕ್ಷಕರ ಮಾತಿನಂತೆ ಎಲ್ಲ ವಿದ್ಯಾರ್ಥಿಗಳು ಅವರೊಂದಿಗೆ ಹೊರಡಲು ಸಿದ್ಧರಾಗುತ್ತಾರೆ. ಹೀಗೆ ಗುರುಗಳನ್ನು ಹಿಂಬಾಲಿಸುತ್ತಾ ಹೋಗುವಾಗ ಕೆಲ ಮಕ್ಕಳಿಗೆ ಹೆಗಲ ಮೇಲೆ ಹೊತ್ತ ನಿಚ್ಚಣಿಕೆಯು ತುಂಬ ಭಾರವೆನಿಸತೊಡಗಿತು. ಅದನ್ನು ಗಮನಿಸಿದ ಗುರುಗಳು ಯಾರಿಗೆ ಭಾರ ಹೊರಲು ತುಂಬ ಕಷ್ಟವೆನಿಸುತ್ತಿದೆಯೋ ಅವರು ನಿಚ್ಚಣಿಕೆಯ ಒಂದು ಮೆಟ್ಟಿಲನ್ನು ತೆಗೆಸಲು ಅವಕಾಶವನ್ನು ಕೊಟ್ಟರು. ಎಲ್ಲ ಮಕ್ಕಳು ಗುರುಗಳನ್ನು ಹಿಂಬಾಲಿಸುತ್ತಿರುವಾಗ ಅದರಲ್ಲಿ ಕೆಲ ಮಕ್ಕಳು ಸುಮ್ಮನೆ ಯಾಕೆ ಭಾರ ಹೊತ್ತುಕೊಂಡು ಆಯಾಸ ಪಡಬೇಕು ಎಂದು ಒಬ್ಬರನ್ನು ನೋಡಿ ಒಬ್ಬರು ಒಂದೊಂದೇ ಮೆಟ್ಟಿಲುಗಳನ್ನು ಕತ್ತರಿಸತೊಡಗಿದರು. ಇಲ್ಲಿ ಗುರುಗಳು ಹೇಳಿದ ಯಾವುದೇ ಮಾತುಗಳು ಮಕ್ಕಳಿಗೆ ನೆನಪಿರಲಿಲ್ಲ. ಕಾರಣ ತಮ್ಮಲ್ಲಿರುವ ಆಲಸ್ಯತನ, ನಿಷ್ಕಾಳಜಿ, ಯಾವುದೇ ಕೆಲಸ ಮಾಡುವ ತಾಳ್ಮೆ ಮತ್ತು ಆಸಕ್ತಿ ಮಕ್ಕಳಲ್ಲಿ ಕಾಣುತ್ತಿರಲಿಲ್ಲ. ಕೇವಲ ಶಿಕ್ಷಕರ ಒತ್ತಾಯಕ್ಕೋಸ್ಕರ ಅಥವಾ ಕಾಟಾಚಾರಕ್ಕೆ ಅವರು ಕೆಲಸ ಮಾಡುವಂತೆ ಕಾಣುತ್ತಿತ್ತು. ಸೋಲನ್ನು ಕಡೆಗಣಿಸದೆ ಅದೇ ಸೋಲುಗಳನ್ನು ಮೆಟ್ಟಿಲುಗಳನ್ನಾಗಿಸುವ ದಿಟ್ಟತನವನ್ನು ಕಲಿಸುವ ಸಲುವಾಗಿ ಶಿಕ್ಷಕರು ಎಲ್ಲ ಮಕ್ಕಳನ್ನು ಕರೆದುಕೊಂಡು ತಮ್ಮ ದಾರಿಯಲ್ಲಿ ಸಾಗಿದರು. ಕೊನೆಗೂ ಗುರುಗಳು ಹೇಳಿದ ಆ ಸ್ಥಳವನ್ನು ತಲುಪಿಸುತ್ತಾರೆ. ನಂತರ ಮಕ್ಕಳಿಗೆ ಹೇಳುತ್ತಾರೆ, ನೋಡಿ ಮಕ್ಕಳೇ, ಅಲ್ಲಿ ಎತ್ತರದಲ್ಲಿ ಕಾಣುತ್ತಿರುವ ಆ ಬಾವುಟವನ್ನು ತೆಗೆದುಕೊಂಡು ಬನ್ನಿ, ಅದೇ ನಿಮ್ಮ ಗೆಲುವು ಮತ್ತು ಸಾಧನೆಯ ಪ್ರತೀಕ ಎನ್ನುತ್ತಾರೆ. ಆದರೆ
ದಾರಿ ಸಾಗ್ತಾ ಸಾಗ್ತಾ ಕೆಲ ಮಕ್ಕಳ ಆಲಸ್ಯದಿಂದ ನಿಚ್ಚಣಿಕೆಗಳು ಚಿಕ್ಕದಾಗಿದ್ದವು. ಕೇವಲ ಕೆಲ ವಿದ್ಯಾರ್ಥಿಗಳ ನಿಚ್ಚಣಿಕೆ ಮಾತ್ರ ಶಿಕ್ಷಕರು ಕೊಟ್ಟಾಗ ಹೇಗೆ ಇದ್ದವೋ ಹಾಗೆ ಉಳಿದಿದ್ದವು. ಗುರುಗಳು ಹೇಳಿದ ತಕ್ಷಣ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಹೆಗಲ ಮೇಲಿನ ನಿಚ್ಚಣಿಕೆಯನ್ನು ಕೆಳಗಿಳಿಸಿ ಗುರುಗಳು ತೋರಿಸಿದ ಆ ಬಾವುಟವನ್ನು ತರಲು ಸಿದ್ಧರಾದರು. ಆದರೆ ಆ ಬಾವುಟ ಎಲ್ಲ ವಿದ್ಯಾರ್ಥಿಗಳ ಕೈಗೆ ಸಿಗುವಂತೆ ಇರಲಿಲ್ಲ. ಕಾರಣ, ಸಾಕಷ್ಟು ವಿದ್ಯಾರ್ಥಿಗಳು ಶಿಕ್ಷಕರ ಮಾತುಗಳನ್ನು ಕಡೆಗಣಿಸಿ ತಮ್ಮ ನಿಚ್ಚಣಿಕೆಯ ಮೆಟ್ಟಿಲುಗಳನ್ನು ಆಲಸ್ಯತನದಿಂದ ಕತ್ತರಿಸಿರುತ್ತಾರೆ. ಆದ್ದರಿಂದ ಕೆಲ ವಿದ್ಯಾರ್ಥಿಗಳ ಪ್ರಯತ್ನದಿಂದ ಮಾತ್ರ ಆ ಬಾವುಟ ತರಲು ಸಾಧ್ಯವಾಯಿತು. ನಂತರ ಬಾವುಟ ತರುವ ಕಾರ್ಯದಲ್ಲಿ ಯಶಸ್ವಿಯಾದ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಪ್ರಶಂಸೆಯನ್ನು ವ್ಯಕ್ತಪಡಿಸುತ್ತಾರೆ ಮತ್ತು ಮಕ್ಕಳ ನಡುವೆ ಇರುವ ಗೊಂದಲಗಳಿಗೆ ಅವರಿಂದಲೇ ಉತ್ತರ ಕಂಡುಕೊಳ್ಳಲು ನೆರವಾಗುತ್ತಾರೆ. ಹೀಗೆ ನೀವುಗಳು ಶಿಕ್ಷಕರು ಕೊಟ್ಟ ಮನೆ ಪಾಠಗಳನ್ನು ನಿರ್ಲಕ್ಷಿಸುವ ರೀತಿ ಅವರು ಏಣಿಯ ಮೆಟ್ಟಿಲುಗಳನ್ನು ಕಡೆಗಣಿಸಿ ಗೆಲುವಿನ ಸಂಭ್ರಮದಿಂದ ದೂರ ಉಳಿದರು. ಅಲ್ಲದೆ ಶಿಕ್ಷಕರು ಮಕ್ಕಳ ಸಾಧನೆಗೆ ಮಾರ್ಗದರ್ಶಕರಾಗಿ ಮಾತ್ರ ಎಲ್ಲವನ್ನ ಕಲಿಸಬಲ್ಲರು. ಆದರೆ ಆ ಕಲಿಕೆಗೆ ತಕ್ಕ ಪರಿಶ್ರಮ ವಿದ್ಯಾರ್ಥಿಯದ್ದಾಗಿರಲೇಬೇಕೆಂಬ ನಿಜಾಂಶವನ್ನು ಬಹಳ ಸುಲಭವಾಗಿ ಮಕ್ಕಳಿಗೆ ತಿಳಿಸಿಕೊಟ್ಟರು. ಶಿಕ್ಷಕರು ಹೇಳಿದ ಮಾತುಗಳನ್ನು ಕೇಳಿ ಅವರ ಮಾರ್ಗದಲ್ಲಿ ನಡೆದರೆ ಯಶಸ್ಸು ಸುಲಭವಾಗಿ ದೊರೆಯುತ್ತದೆ. ಯಶಸ್ಸಿನ ಕೀಲಿಕೈ ನಿಮ್ಮದಾಗುತ್ತದೆ. ನಿಮ್ಮ ಬೇಜವಾಬ್ದಾರಿಯಿಂದ ಮತ್ತು ತಾತ್ಸಾರ ಮಾಡುವ ಮನೋಭಾವದಿಂದ ಯಶಸ್ಸಿನಿಂದ ದೂರ ಉಳಿಯದಿರಿ. ಓದುವ ಹಂಬಲ ಮತ್ತು ಹಸಿವಿನಿಂದ ಸದಾ ಕ್ರಿಯಾಶೀಲರಾಗಿರಿ. ನಿಮ್ಮ ಕನಸುಗಳನ್ನು ನನಸಾಗಿಸುವ ದಾರಿಯಲ್ಲಿ ನಾವು ನಿಮಗೆ ಕೈ ಜೋಡಿಸುತ್ತೇವೆ. ನಿಮ್ಮ ಮುಂದಿನ ಭವಿಷ್ಯವು ಉಜ್ವಲವಾಗಿರಲೆಂದು ಹಾರೈಸುತ್ತೇನೆ. ನನ್ನ 2 ಅನಿಸಿಕೆಯ ಅಭಿಪ್ರಾಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಅನುವು ಮಾಡಿಕೊಟ್ಟ ಎಲ್ಲ ಗಣ್ಯರಿಗೆ ವಂದನೆಗಳು. ನಿಮ್ಮ ಸಾಧನೆಯೇ ನಮ್ಮ ಗುರಿ. ಧನ್ಯವಾದಗಳು.